ಆತ್ಮವಿಚಾರ 29 ದ್ರಷ್ಟಾರ ಆತ್ಮಜ್ಞಾನದ ಧ್ಯಾನ ಸೆಲ್ಫ್ ಇನ್ಕ್ವೈರಿ 29 ದಿ ನೋಯರ್ ಎ ಮೆಡಿಟೇಷನ್ ಆನ್ ಸೆಲ್ಫ್ ರಿಯಲೈಸೇಷನ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ಸ್ಲೋ ಡೌನ್ ಯುವರ್ ಬ್ರೀತಿಂಗ್ ಸ್ಲೈಟ್ಲಿ ಇನ್ ಎ ವೇ that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose, with complete concentration. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ನಾನು ಐ ಇದ್ದೇನೆ am ನಾನು ಐ ಇದ್ದೇನೆ am
ನಾನು, ಐ ಇದ್ದೇನೆ, ಆಮ್. ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನು, ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandra to the tips of the toes as you inhale, and let your awareness flow from the tips of the toes back to Brahmarandra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations, and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ to the tips of the toes, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ ವಿರುದ್ಧವಾದವುಗಳಾಗಿದ್ದು, ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು,
ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪರಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. ಆನ್ ದಿಸ್ ಗ್ರೇಟ್ ಜರ್ನಿ ಆಫ್ ಅವೇರ್ನೆಸ್, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena which appear to be real are contrary to the eternal self that you are, and hence feel, I am not these. I am not these. I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine. These are not mine. These are not mine. Being pure witness, you cannot be present in these impure anatmas, and hence feel, I am beyond these. I am beyond these. I am beyond these. Let these truths shine forth every moment, revealing that I transcend all of these. I transcend all of these. I transcend all of these. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು, ನಾನು ಯಾರು, ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು,
ನಾನು ಏನು, ನಾನು ಏನು ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. Now, if all that appears is not me, then who am I? Who am I? Who am I? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. On the one hand, feel that being beyond everything, I exist as I am. I exist as I am. I exist as I am. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. On the one hand, feel that being beyond everything, I exist as I am. I exist as I am. I exist as I am. And on the other hand, reverentially follow Sadguru Ramana's instructions throughout the practice. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಆತ್ಮದ ಸ್ವರೂಪ. ನೀವು ಒಂದು ವೈಯಕ್ತಿಕ ಅಸ್ತಿತ್ವವಲ್ಲ, ಅಥವಾ ನೀವು ಅಸ್ತಿತ್ವದಿಂದ ಬೇರೆಯಲ್ಲ. ಶುದ್ಧ ಪ್ರಜ್ಞೆಯಾದ ನೀವು ಆಲೋಚನೆ ಮತ್ತು ಎಲ್ಲ ವಸ್ತುನಿಷ್ಠತೆಗಳನ್ನು ಮೀರಿದವರು. ಶಾಶ್ವತವಾಗಿರುವ ನೀವು ಹೇಗಿದ್ದೀರೋ ಹಾಗೇ ಇದ್ದೀರಿ.
the true nature of the self. You are not an individual entity, nor are you separate from existence itself. You are pure consciousness, beyond thought and beyond all objectification, eternally as you are. ಬದಲಾವಣೆಯಿಂದ ಸ್ವಾತಂತ್ರ್ಯ. ಬದಲಾವಣೆಗೆ ಸದಾ ಒಳಗಾಗುವ ದೇಹ, ಆಲೋಚನೆಗಳು ಅಥವಾ ಭಾವನೆಗಳಾವುವು ನಿಜವಾಗಿಯೂ ನೀವಲ್ಲ. ಬದಲಾವಣೆಗೆ ಒಳಪಡುವ ಹುಟ್ಟು ಮತ್ತು ಅಂತಿಮವಾಗಿ ವಿಸರ್ಜನೆಗೆ ಒಳಪಡುವಂತಹ ಯಾವುದೂ ಶಾಶ್ವತವೂ ನಿಶ್ಚಲವೂ ಆದ ನಿಮ್ಮ ನಿಜವಾದ ಗುರುತಾಗಲು ಸಾಧ್ಯವೇ? Freedom from change, that which undergoes modification, such as the body, thoughts, or emotions, is not truly you. Can something that is subject to birth, change, and eventually dissolution be your true identity that is ever eternal and unchanging? ಸ್ವಯಂನೊಳಗಿನ ವಿಚಾರಣೆ. ದೇಹ, ಮನಸ್ಸು ಮತ್ತು ಅಹಂಕಾರದೊಂದಿಗೆ ಮಾಡಿಕೊಂಡ ಎಲ್ಲ ತಪ್ಪು ಗುರುತಿಸುವಿಕೆಗಳನ್ನು ವಿಸರ್ಜಿಸಿ, ಇದಕ್ಕಾಗಿ ತೋರುವ ನಶ್ವರವಾದ ಈ ಎಲ್ಲ ನಾಮ ಮತ್ತು ರೂಪಗಳನ್ನು ಮೀರಿರುವ ನಾನು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳಲು ಅಂತರ್ಮುಖರಾಗಿ ನಿಮ್ಮನ್ನು ನೀವು ಆಳವಾಗಿ ಶೋಧಿಸಿಕೊಳ್ಳಿ. Inquire into the self. Release all misidentifications with the body, mind, and personal self, ego. Turn inward and inquire deeply, who am I beyond all these temporary forms? ಅಹಂಕಾರ ಕೇವಲ ಒಂದು ಊಹೆ. ಅಹಂಕಾರದ ಬಗ್ಗೆ ಒಂದು ಅಸ್ಪಷ್ಟವಾದ ಮತ್ತು ಪ್ರಶ್ನಿಸದ ಊಹೆಗಿಂತ ಹೆಚ್ಚಾಗಿ ನಿಮಗೆ ಅದರ ಬಗ್ಗೆ ನಿಜವಾಗಿಯೂ ಏನು ಗೊತ್ತು? ಅಹಂಕಾರ ನಿಜವಾಗಿದ್ದರೆ ಅದನ್ನು ಸ್ಪಷ್ಟವಾಗಿ ತಿಳಿದಿರಬೇಕಾಗಿತ್ತು. ಆದರೆ ಅದರ ಬಗ್ಗೆ ಎಲ್ಲವೂ ಅಸ್ಪಷ್ಟ. ಹಾಗಾಗಿ ಅದರ ಇರುವಿಕೆ ಕೇವಲ ಒಂದು ಕಲ್ಪನೆಯಾಗಿ ಮಾತ್ರ ಉಳಿದಿದೆ. ಅದು ಇದೆ ಎಂಬ ಭ್ರಮೆಯ ಮೇಲೆ ಅದು ಅವಲಂಬಿತವಾಗಿದೆ. ಭ್ರಮೆಯನ್ನು ಸರಿಪಡಿಸಿಕೊಂಡ ಕ್ಷಣವೇ ಅಹಂಕಾರ ಮಾಯವಾಗಿ ಬಿಡುತ್ತದೆ. ದಿ ಈಗೋ ಆಸ್ ಅನ್ ಅಸಂಪ್ಷನ್. What do you truly know of the ego beyond a vague and unquestioned assumption? If it were real, it would be clearly known, yet its existence remains only an idea dependent on belief. The moment you correct the belief, the idea of its existence vanishes. ತಿಳಿಯುವಿಕೆಯ ಸ್ವರೂಪ. ನಿಮಗೆ ಮನಸ್ಸು ತಿಳಿದಿದೆ, ಆದರೆ ಯಾವನು ಮನಸ್ಸನ್ನು ತಿಳಿದಿರುವನೋ ಅವನು ಸ್ವತಃ ಒಂದು ಆಲೋಚನೆಯಲ್ಲ. ಆಲೋಚನೆಗೆ ತನ್ನನ್ನು ತಾನೇ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲ. ಆದುದರಿಂದ ನಿಜವಾದ ತಿಳಿಯುವವನು ಎಲ್ಲ ಮಾನಸಿಕ ಚಟುವಟಿಕೆಗಳನ್ನು ಮೀರಿದವನಾಗಿರುವನು. ದಿ ನೇಚರ್ ಆಫ್ ನೋಯಿಂಗ್. ಯು ನೋ ದಿ ಮೈಂಡ್, ಬಟ್ ದಟ್ ವಿಚ್ ನೋಸ್ ದಿ ಮೈಂಡ್ ಈಸ್ ನಾಟ್ ಇಟ್ಸೆಲ್ಫ್ ಎ ಥಾಟ್. Thought does not have the capacity to know itself. Therefore,
The true knower transcends all mental activity. ಸಂವೇದನೆಗಳ ಸಾಕ್ಷಿ. ದೇಹದ ಬಗ್ಗೆ, ದೇಹ ಇರುವುದರ ಬಗ್ಗೆ ನಿಮಗೆ ನೇರ ಜ್ಞಾನವು ಸಂವೇದನೆಗಳ ಮೂಲಕ ಬರುತ್ತದೆ. ಆದರೂ ಯಾವನು ಈ ಸಂವೇದನೆಗಳ ಬಗ್ಗೆ ತಿಳಿದಿರುವನೋ ಅವನು ಸ್ವತಃ ಸಂವೇದನೆಯಲ್ಲ. ಬದಲಿಗೆ ಸಂವೇದನೆಗಳೆಲ್ಲವೂ ಯಾರ ಬಯಲಿನಲ್ಲಿ ಕಂಡು ಕಣ್ಮರೆಯಾಗುವವೋ, ಯಾರ ಬೆಳಕು ಅವೆಲ್ಲವನ್ನೂ ಬೆಳಗುವುದೋ ಆ ಶಾಶ್ವತ ಪ್ರಜ್ಞೆಯೇ ನೀವಾಗಿರುವಿರಿ. ದಿ ವಿಟ್ನೆಸ್ ಆಫ್ ಸೆನ್ಸೇಷನ್ಸ್. Your only direct knowledge of the body comes through sensations. Yet that which is aware of these sensations is not itself a sensation, but the ever-present light of awareness in which they appear and disappear. ಎಲ್ಲವನ್ನೂ ಗ್ರಹಿಸುವವನು. ಇಂದ್ರಿಯಗಳು, ಮನಸ್ಸು ಅಥವಾ ಯಾವುದೇ ಇತರ ಅನುಭವವನ್ನು ಪರಿಗಣಿಸುತ್ತಿರುವಾಗ ಇವೆಲ್ಲವನ್ನೂ ಅರಿಯುವವರು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳಿ. ಗ್ರಹಿಸಲ್ಪಡುವ ಮತ್ತು ತಿಳಿಯಲ್ಪಡುವ ಎಲ್ಲದರಿಂದಲೂ ಭಿನ್ನನಾದ ತಿಳಿಯುವವನು ಅಥವಾ ಅರಿಯುವವನು ಮಾತ್ರ ಎಂದೆಂದೂ ಸ್ಥಿರವಾಗಿಯೇ ಉಳಿಯುವನು. The perceiver of all. Whether considering the senses, the mind, or any other experience, ask, who is the one that knows? The knower, distinct from all that is perceived, alone remains constant. ಅರಿಯುವವನಿಗೆ ಗುಣಲಕ್ಷಣಗಳಿಲ್ಲ. ತಿಳಿಯಲ್ಪಡುವವುಗಳ ಗುಣಲಕ್ಷಣಗಳೇ ಅರಿಯುವವನ ಸ್ವಭಾವಗಳೆಂದು ತಪ್ಪಾಗಿ ಗ್ರಹಿಸಬೇಡಿ. ತಿಳಿಯುವವನು ಎಲ್ಲ ಗುಣಲಕ್ಷಣಗಳನ್ನು ಮೀರಿದವನು, ವ್ಯಕ್ತಿತ್ವವನ್ನು ಮೀರಿದವನು, ನಾಮರೂಪವಿಲ್ಲದವನು ಮತ್ತು ಬದಲಾಗದವನು. ದಿ ಅಟ್ರಿಬ್ಯೂಟ್ಲೆಸ್ ನೋಯರ್. Do not mistake the qualities of the known for the nature of the knower. The knower is beyond all attributes, beyond individuality, formless and unchanging. ನಿಮ್ಮ ಅಸ್ತಿತ್ವ ಬದಲಾಗದ ವಾಸ್ತವ. ನೀವು ಯಾವಾಗಲೂ ತಿಳಿಯುವವರೇ ವಿನಃ ಎಂದೆಂದಿಗೂ ತಿಳಿಯಲ್ಪಡುವವರಲ್ಲ. ಆದುದರಿಂದ ನಿಮ್ಮಿಂದಲೇ ತಿಳಿಯಲ್ಪಡುವ ವಸ್ತುಗಳಿಂದ ನಿಮ್ಮ ದೃಷ್ಟಿಯನ್ನು ಹಿಂತೆಗೆದುಕೊಂಡು ಅಂತರ್ಮುಖರಾಗುವುದರ ಮೂಲಕ ನಿಮ್ಮ ನಿಜವಾದ ಸ್ವರೂಪವೇ ಸಂಪೂರ್ಣವಾದ ಅಸ್ತಿತ್ವ ಅಥವಾ ಸಾಕ್ಷಾತ್ ಬ್ರಹ್ಮ ಸ್ವರೂಪವೆಂದು ಅರಿತುಕೊಳ್ಳುವುದು ಸಾಧ್ಯವಾಗುತ್ತದೆ. The changeless reality. You are always the knower, never the known. By shifting your vision away from the objects and turning inward, you realize your true nature as absolute existence, Brahman. ಶಾಶ್ವತದಲ್ಲಿ ನೀವೇ ನೀವಾಗಿ ನೆಲೆಸುವಿಕೆ. ದೇಹ, ಮನಸ್ಸು ಅಥವಾ ಅಹಂಕಾರವನ್ನು ಇಲ್ಲವಾಗಿಸಿದಾಗ ಏನು ಉಳಿಯುತ್ತದೆ? ನೀವು ಅನಂತ ಶಾಶ್ವತವಾದ ಆತ್ಮಸ್ವರೂಪರು, ಬದಲಾಗದೆ ಸದಾ ಇರುವವರು ಎಂಬ ಪರಮ ಸತ್ಯ ಒಂದೇ ಉಳಿಯುವುದು. ಆದುದರಿಂದ ಸಾಧ್ಯವಾದಷ್ಟು ಸಮಯ ಈ ಜ್ಞಾನ ಒಂದರಲ್ಲೇ ಅಚಲರಾಗಿ ನೆಲೆಸಿರಿ. ಇದಕ್ಕಾಗಿ ನಾನು ಯಾರು,
ನಾನು ಏನು ಎಂಬ ಶೋಧನೆಯ ಅಂತರಾಳದೊಳಗೆ ಇಳಿಯಿರಿ. ಸೆಲ್ಫ್ ಅಬೈಡೆನ್ಸ್ ಇನ್ ದಿ ಎಟರ್ನಲ್. Without body, mind, or ego, what remains? You are the infinite eternal self, unchanging and ever present. So, abide in this knowledge without wavering. For this, dive deep within into the inquiry of who am I and what am I? ದೇಹ ಮನಗಳನ್ನು ಮೀರಿದ ನಾನು ಯಾರು? ಹೂ ಆಮ್ ಐ ಬಿಯಾಂಡ್ ದಿ ಬಾಡಿ ಅಂಡ್ ದಿ ಮೈಂಡ್? ನಾನು ಯಾರು? ಹೂ ಆಮ್ ಐ? ನಾನು ಯಾರು? ಹೂ ಆಮ್ ಐ? ನಾನು ಯಾರು? ಹೂ ಆಮ್ ಐ? ದೇಶ ಕಾಲಗಳನ್ನು ಮೀರಿದ ನಾನು ಏನು? ವಾಟ್ ಆಮ್ ಐ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್? ನಾನು ಏನು? ವಾಟ್ ಆಮ್ ಐ? ನಾನು ಏನು? ವಾಟ್ ಆಮ್ ಐ? ನಾನು ಏನು? ವಾಟ್ ಆಮ್ ಐ? ನಾನು ಯಾರು? ಹೂ ಆಮ್ ಐ? ನಾನು ಯಾರು? ಹೂ ಆಮ್ ಐ? ನಾನು ಯಾರು? ಹೂ ಆಮ್ ಐ? ನಾನು ಏನು? ವಾಟ್ ಆಮ್ ಐ? ನಾನು ಏನು? ವಾಟ್ ಆಮ್ ಐ? ನಾನು ಏನು? ವಾಟ್ ಆಮ್ ಐ?
ನಾನು ಯಾರು? Who am I? ನಾನು ಯಾರು? Who am I? ನಾನು ಯಾರು? Who am I? ನಾನು ಏನು? What am I? ನಾನು ಏನು? What am I? ನಾನು ಏನು? What am I? ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be blissful, be happy, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ. ಸ್ವಾನಂದಾಮೃತತೃಪ್ತಾಯ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ